ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಹಾಸ್ಯನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಯ್ತಾ ಅಂತ. ಓಕೆ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೆ ಶುರುವಾಯ್ತಾ ಹಾಸ್ಯನಟ ಚಿಕ್ಕಣ್ಣಗೆ ಸಂಕಷ್ಟ ಅಂತ. ಯಾಕೆ ಅಂದರೆ ಒಂದು ಕಡೆ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಚಿಕ್ಕಣ್ಣ. ಈಗಾಗಲೇ ಸೆಕ್ಷನ್ CRPC 164 ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆಯನ್ನು ದಾಖಲು ಕೂಡ ಮಾಡಿದ್ದಾರೆ. ಅವತ್ತು ಸ್ಟೋನಿ ಬ್ರೂಕ್ಸಲ್ಲಿ ಇವರು ಇದ್ರು ಪಾರ್ಟಿ ಮಾಡಬೇಕಾದ್ರೆ ಚಿಕ್ಕಣ್ಣ ಕೂಡ ಹೇಳಿಕೆಯನ್ನು ದಾಖಲೆ ಮಾಡಿದ ಮೇಲೆ ಮತ್ತೆ ದರ್ಶನ್ ಭೇಟಿಗೆ ಹೋಗಿದ್ದಾರೆ ಚಿಕ್ಕಣ್ಣ. ತನಿಖಾ ಹಂತದಲ್ಲಿರುವಾಗಲೇ ಸಾಕ್ಷಿಯಿಂದ ಆರೋಪಿಯ ಭೇಟಿಯಾಗಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ. ಹೀಗಾಗಿ ಮತ್ತೆ ನೋಟಿಸ್ ಕೊಟ್ಟು ವಿವರಣೆ ಕೇಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸೂಚನೆ ಬೆನ್ನಲ್ಲೇ ನೋಟಿಸ್ ನೀಡೋದಕ್ಕೆ ಖಾಕಿ ಕೂಡ ಸಿದ್ಧತೆಯನ್ನು ನಡೆಸಿದೆ. ಏನಿದು ಚಿಕ್ಕಣ್ಣ ಅವರಿಗೆ ಸಂಕಷ್ಟ ಅಂತ ನೋಡ್ಬೋಣ. ದರ್ಶನ್ ಕೇಸ್ನಲ್ಲಿ ಈಗಾಗಲೇ ಸಾಕ್ಷಿ ಆಗಿದ್ದಾರೆ ನಟ ಚಿಕ್ಕಣ್ಣ. ಅದಕ್ಕೆ 164 ಸ್ಟೇಟ್ಮೆಂಟನ್ನು ಜಡ್ಜ್ ಎದುರು ಹೇಳಿಕೆಯನ್ನು ಈಗಾಗಲೇ ದಾಖಲು ಮಾಡಿದ್ದಾರೆ. ಆದರೆ 164 ಹೇಳಿಕೆ ಕೊಟ್ಟು ಜೈಲಲ್ಲಿ ದರ್ಶನ್ನ ಭೇಟಿ ಮಾಡಿದ್ದಾರೆ ಚಿಕ್ಕಣ್ಣ. ಬಟ್ 164 ಸ್ಟೇಟ್ಮೆಂಟ್ ತೊಗೊಂಡಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಹೇಳಬೇಕಾಗಿತ್ತು ಚಿಕ್ಕಣ್ಣಗೆ, ನೀವು ಯಾವುದೇ ಕಾರಣಕ್ಕೂ ದರ್ಶನ್ನ ಭೇಟಿ ಮಾಡುವಂತಿಲ್ಲ ಅಂತ. ಹೇಳಿದ್ದಿದ್ರೆ ಮೀಟ್ ಮಾಡ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ, ಹೇಳಿಲ್ಲ ಅನಿಸುತ್ತೆ, ಅವ್ರಿಗೂ ಗೊತ್ತಿಲ್ಲ, ಹೋಗಿ ಮೀಟ್ ಮಾಡಿದ್ದಾರೆ. ತನಿಖಾ ಹಂತದಲ್ಲಿರುವಾಗಲೇ ಸಾಕ್ಷಿ ದರ್ಶನ್ನ ಭೇಟಿ ಮಾಡಿರ್ತಕ್ಕಂಥದ್ದು ತಪ್ಪು. ಹಾಗಾಗಿ ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳೋದಕ್ಕೆ ತನಿಖಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಆರೋಪಿಯನ್ನು ಭೇಟಿಯಾಗಿದ್ರಿ, ಆರೋಪಿ ಬಳಿ ಏನು ಮಾತಾಡಿದ್ರಿ ಅಂತ ವಿವರಣೆಯನ್ನು ಪೊಲೀಸರು ಕೇಳ್ತಾರಂತೆ. ಸಾಕ್ಷಿ ಆರೋಪಿ ಭೇಟಿ ಬಗ್ಗೆ ಜೈಲಧಿಕಾರಿಗಳ ಬಳಿಯೂ ಮನವಿಯನ್ನು ಪಡೆಯಬಹುದು, ಮನವಿ ಮಾಡಬಹುದಂತೆ. ಸಾಕ್ಷಿಗಳನ್ನು ಭೇಟಿ ತಡೆಯೋದಕ್ಕೆ ನ್ಯಾಯಾಲಯದಲ್ಲಿ ಮನವಿ ಮಾಡಬಹುದು ಅಂತ ಇದೆ. ಬಟ್ ಅದು ಇದೆ, ಕಾನೂನು ಆಲ್ರೆಡಿ ಇದೆ. ಆಮೇಲೆ ನಿಮಗೆ ಜನರಲ್ ಆಗಿ ಒಬ್ಬ ಆರೋಪಿಯನ್ನು ಜೈಲಲ್ಲಿ ಹೋಗಿ ಮೀಟ್ ಮಾಡಿದಾಗ CCTV ಫುಟೇಜಸ್ ಇರುತ್ತಲ್ಲಿ, ಮೀಟ್ ಮಾಡೋ ಸ್ಥಳದಲ್ಲಿ ಅಲ್ಲೇ ಮೀಟ್ ಮಾಡಿದರೆ ಅದನ್ನು ಇವರು ಜೈಲಧಿಕಾರಿಗಳಿಗೆ ಮನವಿ ಕೊಟ್ಟು ತಗೋಬೋದು, ಏನು ಮಾತನಾಡಿದ್ರು ಏನು ಎತ್ತ ಅಂತ. ಚಿಕ್ಕಣ್ಣಗೆ ಯಾರೂ ಇನ್ಸ್ಟ್ರಕ್ಷನ್ ಕೊಟ್ಟಿರಲಿಲ್ಲ ಅನಿಸುತ್ತೆ, ಹೀಗೆಲ್ಲ ಮೀಟ್ ಮಾಡಬಾರ್ದಪ್ಪ ಈ ಪ್ರಕರಣದಲ್ಲಿ ನೀನು ಸಾಕ್ಷಿ ಅಂತ ಗೊತ್ತಿರಲಿಲ್ಲ, ಹೋಗಿ ದರ್ಶನ್ನ ಭೇಟಿ ಮಾಡಿದ್ದಾರೆ. ಬಟ್ ಈಗ ಮತ್ತೆ ನೋಟಿಸ್ ಕೊಟ್ಟು ಕರೀತಾರಂತೆ, ಮತ್ತೆ ದರ್ಶನ್ ಅಪಿಯರ್ ಆಗಬೇಕು ಪೊಲೀಸರ ಮುಂದೆ, ಮತ್ತೆ ಹೇಳಿಕೆಯನ್ನು ಕೊಡಬೇಕು. 164 ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಏನಂತ ದೊಡ್ಡ ಬದಲಾವಣೆ ಏನಾಗಲ್ಲ ಅಂತ ನನ್ನ ಪ್ರಕಾರ.